ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಯಾವುದಂದರೆ ಜನವರಿ 26 ಮತ್ತು 27ರ ಒಂದು ಪ್ರಮುಖ ಪ್ರಚಲಿತ ಘಟನೆಗಳಿಗೆ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಇರ್ತದೆ ನೋಡ್ರಿ. 77ನೇ ಗಣರಾಜ್ಯೋತ್ಸವ ವಿಶೇಷ ಮತ್ತು ಪದ್ಮ ಪ್ರಶಸ್ತಿಗಳ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ಓಕೆ, ಹಾಗಾದರೆ ಬನ್ನಿ ಸ್ನೇಹಿತರೆ, 26 ಮತ್ತು 27ರ ಒಂದು ಪ್ರಮುಖ ಪ್ರಚಲಿತ ಘಟನೆ ಏನಾಗಿತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಮೊದಲನೇದಾಗಿ ನಾವು ನೋಡೋದಾದರೆ ಪದ್ಮಶ್ರೀ ಪ್ರಶಸ್ತಿಗಳು 2026ರಲ್ಲಿ ನೀಡಲಾಗಿದೆ ನೋಡಿ. ಇದರ ಬಗ್ಗೆ ಒಂದು ನೋಟನ್ನು ನೋಡಿಕೊಳ್ಳೋಣ. ಒಟ್ಟು ಪ್ರಶಸ್ತಿಗಳು ಎಷ್ಟು? 131 ಪ್ರಶಸ್ತಿಯನ್ನು ನೀಡಲಾಗಿದೆ. ಅದರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ 5 ಇದ್ದಾವೆ, ಪದ್ಮಭೂಷಣ 13, ಪದ್ಮಶ್ರೀ 113. ಟೋಟಲ್ 131 ಪ್ರಶಸ್ತಿಗಳನ್ನು ನೀಡಲಾಗಿದೆ ನೋಡಿ 2026ರಲ್ಲಿ. ಅದರಲ್ಲಿ ಮಹಿಳೆಯರು ಎಷ್ಟು ಜನ ಇದ್ದಾರೆ ಅಂದರೆ 19 ಜನ ಮಹಿಳೆಯರಿಗೆ ನೀಡಲಾಗಿದೆ. ಮಹಿಳೆಯರು ಎಷ್ಟು ಜನ? 19 ಜನ. ಅನಿವಾಸಿ ಭಾರತೀಯರು ಎಷ್ಟು ಜನ ಇದ್ದಾರೆ ಅಂದರೆ 6 ಜನ ಇದ್ದಾರೆ. ಮರಣೋತ್ತರವಾಗಿ 16 ಜನಕ್ಕೆ ನೀಡಲಾಗಿದೆ. ಇದು ಜನವರಿ 25ರಂದು ಕೇಂದ್ರ ಗೃಹ ಸಚಿವಾಲಯದಿಂದ ಘೋಷಣೆಯನ್ನು ಮಾಡಲಾಗಿದೆ ನೋಡಿ. ಈ ಒಂದು ಪ್ರಶಸ್ತಿಗೆ ಸಂಬಂಧಿಸಿದಂಥ ಒಂದು ಘೋಷಣೆ ಯಾವ್ದು ಮಾಡಿದೆ? ಕೇಂದ್ರ ಗೃಹ ಸಚಿವಾಲಯ. ಇದರಲ್ಲಿ ಪದ್ಮವಿಭೂಷಣ ಪುರಸ್ಕೃತರು 5 ಗಣ್ಯ ವ್ಯಕ್ತಿಗಳ ಬಗ್ಗೆ ನೋಡಿಕೊಳ್ಳೋಣ. ಯಾಕಂದರೆ ಪದ್ಮವಿಭೂಷಣ ಬಗ್ಗೆ ಒಂದು ಪ್ರಶಸ್ತಿ ಬಗ್ಗೆ ಕೇಳುತ್ತಾರೆ ಪ್ರಶ್ನೆ. ಈ ಒಂದು ವ್ಯಕ್ತಿಗಳ ಹೆಸರು ಕೊಟ್ಟು ವಂದಿಸಿ ಬೇರೆ ರೂಪದಲ್ಲಿ ಕೇಳ್ಬೋದು, ಅಥವಾ ಈ ಒಂದು ಅವರ ಒಂದು ಕ್ಷೇತ್ರ ಯಾವುದಂತೂ ಕೂಡ ಕೇಳ್ಬೋದು ನೋಡಿರಿ. ಮೊದಲನೇದಾಗಿ ಧರ್ಮೇಂದ್ರ ದೇವಾಲ್, ಇವರು ಕಲೆಗೆ ಸಂಬಂಧಿಸಿದ್ದಾರೆ, ಮಹಾರಾಷ್ಟ್ರ ರಾಜ್ಯದವರು. ಇವರಿಗೆ 2026ರಲ್ಲಿ ಒಂದು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಎರಡನೇದಾಗಿ KT ಥಾಮಸ್, ಇವರು ಸಮಾಜ ಕಲ್ಯಾಣದ ಬಗ್ಗೆ ಕಲೆಗೆ ಸಂಬಂಧಿಸಿದ್ದಾರೆ, ಇವರು ಕೇರಳ ರಾಜ್ಯದವರು. ಮೂರನೇದಾಗಿ N ರಾಜಮ್ಮ, ಇವರು ಕಲೆಗೆ ಸಂಬಂಧಿಸಿದ್ದಾರೆ, ಇವರು ಉತ್ತರ ಪ್ರದೇಶದ ರಾಜ್ಯದವರಾಗಿದ್ದಾರೆ. ನಾಲ್ಕನೇದಾಗಿ PV ನಾರಾಯಣ್, ಇವರು ಶಿಕ್ಷಣಕ್ಕೆ ಸಂಬಂಧಿಸಿದ್ದಾರೆ. ಕ್ಷೇತ್ರ ಯಾವುದಂದರೆ ಶಿಕ್ಷಣ ಕ್ಷೇತ್ರ ಆಗಿದೆ ನೋಡಿ. ಇವರು ರಾಜ್ಯ ಯಾವುದಂದರೆ ಕೇರಳ ರಾಜ್ಯ. ಐದನೇದಾಗಿ VS ಅಚ್ಯುತಾನಂದನ್, ಇವರು ಸಮಾಜ ಸೇವೆಗೆ ಸಂಬಂಧಿಸಿದ್ದಾರೆ, ಇವರು ಕೂಡ ಕೇರಳ ರಾಜ್ಯದವರಿದ್ದಾರೆ. ಇದರಲ್ಲಿ ಟೋಟಲಾಗಿ 3 ಜನ ಕೇರಳ ರಾಜ್ಯದವರಿದ್ದಾರೆ, ಒಬ್ಬರು ಮಹಾರಾಷ್ಟ್ರ, ಒಬ್ಬರು ಉತ್ತರ ಪ್ರದೇಶ ರಾಜ್ಯದವರಾಗಿದ್ದಾರೆ. ಇವರೇನಪ್ಪ ಅಂತಂದರೆ ಪ್ರಮುಖ ಒಂದು ಪದ್ಮವಿಭೂಷಣ ಪುರಸ್ಕೃತ ವ್ಯಕ್ತಿಗಳಾಗಿದ್ದಾರೆ ನೋಡಿ. ಇವರ ಒಂದು ಕಲೆ ಯಾವ್ಯಾವಿದೆ ಅಂದರೆ ಸಮಾಜ ಕಲ್ಯಾಣ, ಕಲೆ ಮತ್ತು ಶಿಕ್ಷಣ, ಸಮಾಜ ಸೇವೆ, ಈ ರೀತಿಯಾಗಿ ಇವರ ಒಂದು ಕ್ಷೇತ್ರವನ್ನು ನಾವು ನೋಡ್ಬೋದು. ಈ ಒಂದು ಪದ್ಮವಿಭೂಷಣ ಪುರಸ್ಕೃತರ ಬಗ್ಗೆ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ನೋಟ್ ಮಾಡ್ಕೊಳ್ಳಿ, ಇದು ಯಾರ್ಯಾರು ಕೊಟ್ಟರಂತ, ಅವ್ರ ಕಲೆ ಮತ್ತು ಅವ್ರ ರಾಜ್ಯ ಯಾವುದಂತ ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆ, ಪದ್ಮವಿಭೂಷಣ ಪುರಸ್ಕೃತರಾಗಿದ್ದಾರೆ ನೋಡಿ 5 ಜನ. ನಂತರದಲ್ಲಿ ಪದ್ಮಭೂಷಣ ಪ್ರಮುಖ ಪುರಸ್ಕೃತರು ನೋಡೋಣ. ಕಲೆ ಮತ್ತು ಸಮಾಜ ಸೇವೆಗಳ ಬಗ್ಗೆ ಕೂಡ ನೀಡಲಾಗಿದೆ ನೋಡಿ. ಅಲ್ಕಾ ಯಾಗ್ನಿಕ್, ಇವರು ಕಲೆಗೆ ಸಂಬಂಧಿಸಿದ್ದಾರೆ, ಮಹಾರಾಷ್ಟ್ರ ರಾಜ್ಯದವರು. ಮುಮ್ಮಟ್ಟಿ, ಇವರು ನಟ ಅಥವಾ ಕಲೆಯದ ಇದ್ದಾರೆ, ಇವರು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ. ಪಿಯೂಷ್ ಪಾಂಡೆ, ಇವರು ಕಲೆಗೆ ಸಂಬಂಧಿಸಿದ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ, ಮಹಾರಾಷ್ಟ್ರ ರಾಜ್ಯದವರು. ಭಗತ್ ಸಿಂಗ್ ಕೊಶ್ಯಾರಿ, ಇವರು ಸಮಾಜ ಸೇವೆ ಸಂಬಂಧಿಸಿದ್ದಾರೆ ಕ್ಷೇತ್ರ, ಇವರು ರಾಜ್ಯ ಯಾವುದಂದರೆ ಉತ್ತರಾಖಂಡ್ ರಾಜ್ಯ. ಇವರು ಏನಪ್ಪ ಅಂತಂದರೆ ಈ ಒಂದು ಪದ್ಮವಿಭೂಷಣ ಪುರಸ್ಕೃತರಾಗಿದ್ದಾರೆ ನೋಡಿ. ಅದೇ ರೀತಿಯಾಗಿ ಪದ್ಮಭೂಷಣ ಪುರಸ್ಕೃತರು ವೈದ್ಯಕೀಯ ಮತ್ತು ವಿದೇಶಿ ಸಾಧಕರು ಕೂಡ ನಾವು ನೋಡ್ಬೋದು. ಈ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಗಳು ಯಾರಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ KR ರಾಮಸ್ವಾಮಿ, ಇವರು ತಮಿಳುನಾಡು ರಾಜ್ಯದವರಾಗಿದ್ದಾರೆ ನೋಡಿ. ಇದು ನೋಟ್ ಮಾಡ್ಕೊಳ್ಳಿ. ಕೇರಳ ರಾಜ್ಯದ ಒಬ್ಬ ವ್ಯಕ್ತಿ ಯಾರಂದರೆ KR ರಾಮಸ್ವಾಮಿ, ಇವರು ತಮಿಳುನಾಡು ರಾಜ್ಯದವರು, ವೈದ್ಯಕೀಯ ವ್ಯಕ್ತಿಯಾಗಿದ್ದಾರೆ ನೋಡಿ. ಪದ್ಮ ಒಂದು ಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅದೇ ರೀತಿಯಾಗಿ ವಿದೇಶಿ ಸಾಧಕರಾಗಿರೋದು ಯಾರಪ್ಪ ಅಂತಂದರೆ ಅಮೆರಿಕದ ಸಾಧಕರಾಗಿದ್ದಾರೆ. ಅದರಲ್ಲಿ ನೂರಿ ದತ್ತಾತ್ರೇಯ, ಇವರು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ನಂತರದಲ್ಲಿ ವಿಜಯ್ ಅಮೃತರಾಜ್, ಇವರು ಕ್ರೀಡೆಗೆ ಸಂಬಂಧಿಸಿದ್ದಾರೆ, ಇವರೇನೆಂದರೆ ಅಮೆರಿಕದ ಪ್ರಮುಖ ಸಾಧಕರಾಗಿದ್ದಾರೆ. ಇವರಿಗೆ 2026ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ. ಈ ಒಂದು ವೈದ್ಯಕೀಯ ಮತ್ತು ವಿದೇಶಿ ಸಾಧಕರ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ಓಕೆ, ನಂತರದಲ್ಲಿ ಬರೋದು ಯಾವುದಂದರೆ ಇದೇ ಪದ್ಮಶ್ರೀ ಪ್ರಶಸ್ತಿ ಭಾಜನರಾದ ಕರ್ನಾಟಕದ ಸಾಧಕರು ಅಂತಲೇ ಹೇಳ್ಬೋದು ನಾವು. ಇಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹಲವಾರು ಜನಕ್ಕೆ ನೀಡಿದ್ದಾರೆ. ಎಷ್ಟು ಜನ? ಟೋಟಲ್ 113 ಜನಕ್ಕೆ ನೀಡಿದ್ದಾರೆ.
ಅದರಲ್ಲಿ ನಮ್ಮ ಇಂಪಾರ್ಟೆಂಟ್ ಯಾವುದು, ನಮ್ಮ ಕರ್ನಾಟಕದಲ್ಲಿ ಯಾರು ಪಡೆದಿದ್ದಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗ್ತದೆ. ಪದ್ಮಭೂಷಣ ಪಡೆದವರು ಯಾರು? ಶತಾವಧಾನಿ ಗಣೇಶ್. ಇವರು ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ್ದಾರೆ. ಇವರು ನೋಡಿ, ಶತಾವಧಾನಿ ಗಣೇಶ್ ಇವರು ಕಲೆ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಇವರು ನಮ್ಮ ರಾಜ್ಯದವರಾಗಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪಡೆದವರ ಬಗ್ಗೆ ನೋಡೋಣ. ಮೊದಲನೇದಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಬರ್ತಾರೆ. ಇವರು ಶಿಕ್ಷಣ ಅಥವಾ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ನಂತರದಲ್ಲಿ SG ಸುಶೀಲಮ್ಮ ಇವರು ಸಮಾಜ ಸೇವೆಗೆ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ನಂತರದಲ್ಲಿ ಅಂಕೇಗೌಡ M ಸಮಾಜ ಸೇವೆ ಮತ್ತು ಪುಸ್ತಕ ಪ್ರೇಮಿಯಾಗಿದ್ದಾರೆ. ಶಶಿಶೇಖರ್ ವೆಂಪತಿ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ನಂತರದಲ್ಲಿ ಸುಬ್ಬ ವೆಂಕಟೇಶ್ ವಿಜ್ಞಾನಿ ಮತ್ತು ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಾರೆ, ಆ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ನಂತರದಲ್ಲಿ ಡಾಕ್ಟರ್ ಸುರೇಶ್ ಅನಂಗವಾಡಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ನೋಡಿ. ನಂತರದಲ್ಲಿ TT ಜಗನ್ನಾಥನ್ ಇವರು ವ್ಯಾಪಾರ ಅಥವಾ ಈ ಒಂದು ಕೈಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಇವರು ಏನಪ್ಪ ಅಂತ ಪ್ರಮುಖ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ನೋಡಿ. 2026ರಲ್ಲಿ ನೀಡಲಾಗುವಂಥ ಪದ್ಮಶ್ರೀ ಪ್ರಶಸ್ತಿಯ ಪುರಸ್ಕೃತರು ವ್ಯಕ್ತಿಗಳಾಗಿದ್ದಾರೆ. ಟೋಟಲ್ ಎಷ್ಟು ಇಲ್ಲಿ? 4 3 ಎಷ್ಟು 7. ಈ ಒಂದು ಭೂಷಣ ಪ್ರಶಸ್ತಿ ಒಬ್ಬರಿಗೆ ನೀಡಲಾಗಿದೆ. ಇದು ಇಂಪಾರ್ಟೆಂಟ್ ಆಯ್ತು ನೋಡಿರಿ. ಶತಾವಧಾನಿ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಕರ್ನಾಟಕದ ಪಡೆದಂಥ ವ್ಯಕ್ತಿ ಯಾರಾದರೂ ಅಂದರೆ ಅದು ಶತಾವಧಾನಿ ಗಣೇಶ್ ಅವರು ಆಗಿದ್ದಾರೆ. ಇವರ ಒಂದು ಕ್ಷೇತ್ರ ಯಾವುದಂದರೆ ಕಲೆ ಅಥವಾ ಸಾಹಿತ್ಯ. ಈ ಒಂದು ಪದ್ಮ ಪ್ರಶಸ್ತಿಗಳ ಹಿನ್ನೆಲೆ ನೋಡೋಣ. ಸ್ಟ್ಯಾಟಿಕ್ GK ಅಂತ ನಾವು ಹೇಳ್ಬೋದು. ಯಾವ ರೀತಿಯಾಗಿ ಒಂದು ಪ್ರಶಸ್ತಿಗಳ ಶ್ರೇಣಿ ಅಂತ ನೋಡೋದಾದರೆ, ಭಾರತದ ಒಂದು ಅತ್ಯುನ್ನತ ಒಂದು ಪ್ರಶಸ್ತಿಯಾಗಿರುವಂಥ ಇದು ನೋಡೋದಾದರೆ ಭಾರತ ರತ್ನ ಪ್ರಶಸ್ತಿ ಇದೆ ನೋಡಿ, ಕಂಡು ಬರುತ್ತೆ ಮೊದಲನೇದಾಗಿ. ಭಾರತ ರತ್ನ ನಂತರ ಈ ಒಂದು ಪ್ರಶಸ್ತಿಗಳ ಶ್ರೇಣಿಯಲ್ಲಿ ಎರಡನೇದಾಗಿ ಪದ್ಮವಿಭೂಷಣ ಕಂಡು ಬರುತ್ತೆ. ಪದ್ಮವಿಭೂಷಣ ಪ್ರಶಸ್ತಿ. ಮೂರನೇದಾಗಿ ಪದ್ಮಭೂಷಣ ಪ್ರಶಸ್ತಿ. ನಾಲ್ಕನೇದಾಗಿ ಪದ್ಮ ಪ್ರಶಸ್ತಿ. ಪದ್ಮಶ್ರೀ ಪ್ರಶಸ್ತಿ 4ನೇ ಒಂದು ಪ್ರಶಸ್ತಿ ಆಗಿದೆ ನೋಡಿ. ಈ ಒಂದು ಪ್ರಶಸ್ತಿಗಳ ಶ್ರೇಣಿ ಇದ್ದಾವೆ ನೋಡಿ. ಪ್ರಮುಖ ಅಂಶ ನೋಡೋಣ. ಈ ಒಂದು ಪ್ರಶಸ್ತಿ ನೀಡೋ ಸ್ಥಾಪನೆ ಯಾವಾಗ ಆಯ್ತಂದರೆ 1954ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗ್ತದೆ. ಇದು ಆಯ್ಕೆ ಯಾರಂದರೆ ಪ್ರಧಾನಮಂತ್ರಿ ರಚಿಸುವ ಪದ್ಮ ಪ್ರಶಸ್ತಿ ಸಮಿತಿಯ ಶಿಫಾರಸಿ ಮೇರೆಗೆ ಇವರಿಗೆ ಆಯ್ಕೆ ಮಾಡಲಾಗುತ್ತದೆ ವ್ಯಕ್ತಿಗಳನ್ನು. ಇದೊಂದು ಶ್ರೇಣಿ ನೋಡೋದಾದರೆ ಮೊದಲನೇದಾಗಿ ಭಾರತದ ರತ್ನ ಪ್ರಶಸ್ತಿ, ಇದು ಅತ್ಯುನ್ನತ ಒಂದು ಪ್ರಶಸ್ತಿ ಆಗಿದೆ. ನಂತರದಲ್ಲಿ ಬರ್ತದೆ ಪದ್ಮಭೂಷಣ ಪ್ರಶಸ್ತಿ. ನಂತರದಲ್ಲಿ ಪದ್ಮಭೂಷಣ, ಮೊದಲು ಪದ್ಮವಿಭೂಷಣ, ಆಮೇಲೆ ಪದ್ಮಶ್ರೀ. ಈ ರೀತಿಯಾಗಿ ನಾವು ಪ್ರಶಸ್ತಿಗಳ ಶ್ರೇಣಿಯನ್ನು ನೋಡಬಹುದು. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ. ಅಮಾನತುಗೊಂಡ ವರ್ಷಗಳ ನೋಡೋದಾದರೆ 1978, 1979, 1993 ಮತ್ತು 1997ರಲ್ಲಿ ಇವು ಅಮಾನತುಗೊಂಡ ವರ್ಷಗಳಾಗಿದ್ದಾವೆ ನೋಡಿ. ಈ ಒಂದು ಪ್ರಶಸ್ತಿ ಸ್ಥಾಪನೆ ಆಗಿದೆ ಯಾವಾಗಂದ್ರೆ 1954. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಏನಂದರೆ ಈ ಒಂದು ಪ್ರಶಸ್ತಿಗಳ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಆಗಿತ್ತು ನೋಡಿರಿ. ನಂತರದಲ್ಲಿ ಬರುತ್ತೆ ಯಾವುದಂದರೆ ರಾಷ್ಟ್ರೀಯ ಮತದಾರರ ದಿನ. ಈ ಒಂದು ನ್ಯೂಸ್ ಪ್ರತಿ ವರ್ಷ ಏನು ಮಾಡ್ತೀವಿ ನಾವು, ಜನವರಿ 25ನೇ ತಾರೀಕು ಏನು ಮಾಡ್ತೀವಿ, ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡಲಾಗುತ್ತದೆ. 2025ರ ಒಂದು ಧ್ಯೇಯವಾಕ್ಯ ಮೈ ಇಂಡಿಯಾ ಮೈ ವೋಟ್. ಮೈ ಇಂಡಿಯಾ ಮೈ ವೋಟ್ ಎಂಬುದು 2025ರ ಒಂದು ರಾಷ್ಟ್ರೀಯ ಮತದಾರರ ದಿನದ ಒಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂತಲೇ ಹೇಳ್ಬೋದು ನಾವು. ಈ ಒಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆರಂಭ ಮಾಡಿದ್ದು ಯಾವಾಗಂದರೆ 2011ರಿಂದ ಆರಂಭ ಮಾಡಲಾಗುತ್ತದೆ. ಕ್ಯಾಪ್ಟನ್ ಚಂದ್ರ ಅವರ ಒಂದು ಪರಿಕಲ್ಪನೆ ಮೂಲಕ ಈ ಒಂದು ದಿನವನ್ನು ಆರಂಭ ಮಾಡಲಾಗುತ್ತದೆ. ಇದರ ಹಿನ್ನೆಲೆ ನೋಡೋದಾದರೆ ಕೇಂದ್ರ ಚುನಾವಣಾ ಆಯೋಗ ಸ್ಥಾಪನೆಯಾದ ದಿನವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಕೇಂದ್ರ ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆ ಆಗಿದೆ ಅಂದರೆ 1950 ಜನವರಿ 25ರಂದು ದಿನದಂದು ಸ್ಥಾಪನೆ ಆಗಿದೆ. ಅದರ ಒಂದು ನೆನಪಿಗಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಜನವರಿ 25ರಂದು. 2025ರ ಧ್ಯೇಯವಾಕ್ಯ ಯಾವುದಾಗಿತ್ತು, ಮೈ ಇಂಡಿಯಾ ಮೈ ವೋಟ್. ಪ್ರಸ್ತುತ ಈ ಒಂದು ರಾಷ್ಟ್ರೀಯ ಮತದಾರರ ದಿನ ಆಚರಣೆ ಮಾಡುವಂಥ ಈ ಒಂದು ಕೇಂದ್ರ ಚುನಾವಣಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ, ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅಂದರೆ ಜ್ಞಾನೇಶ್ ಕುಮಾರ್ ಅವರು ಈ ಒಂದು ಚುನಾವಣಾ ಆಯೋಗದ ಪ್ರಸ್ತುತ ಆಯುಕ್ತರಾಗಿದ್ದಾರೆ. ಜ್ಞಾನೇಶ್ ಕುಮಾರ್. ಇದೇನಪ್ಪ ಅಂತಂದರೆ ರಾಷ್ಟ್ರೀಯ ಮತದಾರರ ದಿನದ ಪ್ರಮುಖ ಮಾಹಿತಿ ನೋಡಿ.
ನಂತರ ಒಂದು ನ್ಯೂಸ್ ಬರುತ್ತೆ. ಮುಂದಿನ ಒಂದು ನ್ಯೂಸ್ ನಿಧನ ವಾರ್ತೆ. ಪರಿಸರ ಪ್ರೇಮಿ ಕೀರ್ತಿದ ಮೇಕಾನಿ ಇತ್ತೀಚೆಗೆ ನಿಧನವಾಗಿರೋಂಥ ವ್ಯಕ್ತಿಗಳ ಬಗ್ಗೆ ಹೇಳ್ತಾರೆ ನೋಡಿ. ಪರಿಸರ ಪ್ರೇಮಿ ಕೀರ್ತಿದ ಮೇಕಾನಿ ಇವ್ರ ಮೂಲ ಕರ್ನಾಟಕದವರು, ಸಿಂಗಾಪುರದಲ್ಲಿ ನೆಲೆಸಿದ್ದರು. ಇತ್ತೀಚೆಗೆ ನಿಧನರಾಗಿದ್ದಾರೆ ನೋಡಿ. ಪರಿಸರ ಪ್ರೇಮಿ ಕೀರ್ತಿದ ಮೇಕಾನಿ. ಇವರ ಸಾಧನೆ 76,000 ಪ್ಲಸ್ ಮರಗಳನ್ನು ನೆಟ್ಟಿದ್ದಾರೆ. ಇವರ ಸಾಧನೆ ಆಗಿದೆ. ಕೀರ್ತಿದ ಮೇಕಾನಿಯವರ ಒಂದು ಪರಿಸರ ಪ್ರೇಮಿಯಾಗಿದ್ದರು. 76,000 ಮರಗಳನ್ನು ನೆಟ್ಟಿದ್ದಾರೆ ನೋಡಿ. ಸಂಸ್ಥೆ ಯಾವುದು ಅಂದರೆ ಬಯೋಮಿಮೆಟಿಕ್ ಸಿಂಗಾಪುರ್ ನೆಟ್ವರ್ಕ್ 2016 ಒಂದು ಸ್ಥಾಪಕರಾಗಿದ್ದಾರೆ. ಇವರ ಪ್ರಶಸ್ತಿ ಸಿಂಗಾಪುರದ ಪ್ರತಿಷ್ಠಿತ ಮಹಿಳಾ ಒಂದು ಹಾಲ್ ಆಫ್ ಫೇಮ್ ಮತ್ತು ಅಧ್ಯಕ್ಷೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಯಾರು? ಕೀರ್ತಿದ ಮೇಕಾನಿ. ಇವರು ಇತ್ತೀಚೆಗೆ ಏನಂದರೆ ನಿಧನರಾಗಿದ್ದಾರೆ. ನಂತರ ಬರ್ತಾ ನೋಡಿ ಹೊಸ ನ್ಯೂಸ್ ಯಾವುದಂದರೆ ಹೊಸ ಆ್ಯಪ್ ಬಿಡುಗಡೆ ಮಾಡಲಾಗಿದೆ ಇತ್ತೀಚೆಗೆ. ACI ನೆಟ್ ಎಂಬ ಒಂದು ಹೆಸರನ್ನು ಇಟ್ಟಿದ್ದಾರೆ ನೋಡಿ. ಒಂದು ಹೊಸ ಆ್ಯಪ್ ಬಿಡುಗಡೆ. ಈ ಒಂದು ಆ್ಯಪ್ನ ಸಂಸ್ಥೆ ಯಾವುದಂದರೆ ಕೇಂದ್ರ ಚುನಾವಣಾ ಆಯೋಗ. ಬಿಡುಗಡೆ ಮಾಡಿದವರು ಯಾರಪ್ಪ ಅಂತಂದರೆ ಜ್ಞಾನೇಶ್ ಕುಮಾರ್, CEC ಅವರು ಜ್ಞಾನೇಶ್ ಕುಮಾರ್ ಅವರು ಬಿಡುಗಡೆ ಮಾಡಿದ್ದಾರೆ. ಜ್ಞಾನೇಶ್ ಕುಮಾರ್ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರಾಗಿದ್ದಾರೆ ನೋಡಿ ಪ್ರಸ್ತುತ. ಅವ್ರು ಏನು ಮಾಡಿದ್ದಾರೆ ಅಂದರೆ ಇತ್ತೀಚೆಗೆ ಈ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ECI ನೆಟ್ ಅಂತ ಕರೀತಾರೆ. ಚುನಾವಣೆಯ ಸಮಯದಲ್ಲಿ ತಪ್ಪು ಮಾಹಿತಿಯನ್ನು ಮತ್ತು ಸುಳ್ಳು ಸುದ್ದಿಯನ್ನು ಕಡಿವಾಣ ಹಾಕೋದಕ್ಕೆ ಈ ಒಂದು ಆ್ಯಪನ್ನು ಬಿಡುಗಡೆ ಮಾಡಲಾಗಿದೆ ನೋಡಿ. ಫೇಕ್ ನ್ಯೂಸ್ ಏನು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಏನು ಸುಳ್ಳು ಸುದ್ದಿ ಹಬ್ಬಿಸ್ತಾರೋ ಆ ಒಂದು ಸುಳ್ಳು ಸುದ್ದಿಯನ್ನು ಕಡಿವಾಣ ಹಾಕಲು ಈ ಒಂದು ಆ್ಯಪನ್ನು ಬಿಡುಗಡೆ ಮಾಡಲಾಗಿದೆ. 40ಕ್ಕೂ ಹೆಚ್ಚು ಹಳೆಯ ಒಂದು ಆ್ಯಪ್ಗಳನ್ನು ಸೇರಿಸಿ ಈ ಒಂದು ಆ್ಯಪ್ ಮಾಡಿದ ಮಾಸ್ಟರ್ ಆ್ಯಪ್ ಆಗಿದೆ ನೋಡಿ. 40ಕ್ಕೂ ಹೆಚ್ಚು ಹಳೆಯ ಒಂದು ಆ್ಯಪ್ಗಳನ್ನು ಸೇರಿಗೆಸಿಂದ ಈ ಒಂದು ಒಂದೇ ಆ್ಯಪನ್ನು ರೆಡಿ ಮಾಡಲಾಗಿದೆ. ಅದು ಯಾವುದಂದರೆ ಈ ಒಂದು ECI ನೆಟ್ ಅಂತ ಕರಿಬೋದು. ನಂತರ ಒಂದು ನ್ಯೂಸ್ ಬರುತ್ತೆ ನೋಡ್ರಿ. ದೇಶ ವಿದೇಶ ಸಂಕ್ಷಿಪ್ತ ಸುದ್ದಿಗಳು. ದೇಶ ವಿದೇಶಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿ ಇದ್ದಾವೆ ನೋಡ್ರಿ. ಮೊದಲನೇದಾಗಿ ದೇಶದಲ್ಲಿ ನೋಡೋದಾದರೆ ಆಂಧ್ರ ಪ್ರದೇಶ ಬಗ್ಗೆ ನೋಡೋಣ. ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ ಅಂದರೆ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧವನ್ನು ಮಾಡಲಾಗಿದೆ. ಎಲ್ಲಿ? ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಏನು ಮಾಡಿದ್ದಾರೆ ಅಂದರೆ 16ಕ್ಕಿಂತ ಏನು ಕಡಿಮೆ ವಯಸ್ಸಿನ ವ್ಯಕ್ತಿಗಳಿರ್ತಾರೋ ಅಂಥ ಒಂದು ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಏನು ಮಾಡಿದ್ದಾರೆ ಅಂದರೆ ನಿಷೇಧ ಮಾಡಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಮಾದರಿಯನ್ನು ಇದು ಅನುಸರಿಸಲಾಗುತ್ತದೆ. ಆಸ್ಟ್ರೇಲಿಯಾ ಒಂದು ಮಾದರಿಯನ್ನು ಅನುಸರಿಸಲಾಗಿದೆ ನೋಡಿ. ಈ ಒಂದು ಆಸ್ಟ್ರೇಲಿಯಾದಲ್ಲಿ ಕೂಡ ಇತ್ತೀಚೆಗೆ ಏನಪ್ಪ ಅಂತಂದರೆ 16 ವರ್ಷದ ಮಕ್ಕಳಿಗೆ ಅಲ್ಲಿ ಸಾಮಾಜಿಕ ಒಂದು ಜಾಲತಾಣ ನಿಷೇಧ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಂದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ನಿಷೇಧ ಮಾಡಿದ್ದಾರೆ ನೋಡಿ. ಇದು ಏನಪ್ಪ ಅಂತಂದರೆ ದೇಶದ ಒಂದು ಸುದ್ದಿ. ಈಗ ವಿದೇಶದ ಸುದ್ದಿ ನೋಡೋಣ. ಅಮೆರಿಕ ಮತ್ತು WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತಲೇ ಹೇಳ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಧಿಕೃತವಾಗಿ ಹೊರಬಂದ ಅಮೆರಿಕ. WHOನಿಂದ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಅಮೆರಿಕ ಏನು ಮಾಡಿದೆ ಅಂದರೆ ಹೊರಬರಲು ಸಹಿ ಹಾಕಲಾಗಿತ್ತು. ಯಾವುದು? ಅಮೇರಿಕ ದೇಶ ಏನು ಮಾಡಿತ್ತು ಅಂದರೆ ಈ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನಿಂದ ಸಂಸ್ಥೆಯಿಂದ ಹೊರಗೆ ಬರಲು ಅಧಿಕೃತವಾಗಿ ಸಹಿ ಹಾಕಿತ್ತು. ಈಗ ಹೊರ ಬಂದಿದೆ ನೋಡಿ. ಕಾರಣ ಏನಪ್ಪ ಅಂತಂದರೆ ಕೋವಿಡ್ ನಿರ್ವಹಣೆಯಲ್ಲಿ ವೈಫಲ್ಯದ ಆರೋಪ ಮೇಲೆ ಈ ಒಂದು ಡೊನಾಲ್ಡ್ ಟ್ರಂಪ್ ಅವರು ನಿರ್ಧಾರ ಮಾಡಿಕೊಂಡು ಈ ಒಂದು WHOನಿಂದ ಹೊರಗಡೆ ಬಂದಿದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸಂಸ್ಥೆಯಿಂದ ಹೊರಗಡೆ ಬಂದಿದ್ದಾರೆ ನೋಡಿ. ಈ ಒಂದು ಸಂಸ್ಥೆಯಿಂದ ಅಮೆರಿಕ ದೇಶ ಹೊರಗೆ ಬಂದಿದೆ ನೋಡಿ. ಮುಂದಿನ ಒಂದು ನ್ಯೂಸ್ ನೋಡ್ತಾ ಹಿರಿಯ ನಾಗರಿಕರಿಗಾಗಿ ಕರ್ನಾಟಕ ಸರ್ಕಾರದ ಹೊಸ ಯೋಜನೆಗಳು ಬಿಟ್ಟಿದ್ದಾರೆ. ಆಸರೆ ಯೋಜನೆಯನ್ನು ಬಿಡಲಾಗಿದೆ ಕರ್ನಾಟಕದಲ್ಲಿ. ಆಸರೆ ಯೋಜನೆ ಇದು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಾಗಿದೆ ನೋಡಿ. ಒಂಟಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ರಕ್ಷಣೆಗೆ ಇದೊಂದು ಹೆಲ್ಪ್ ಆಗ್ತದೆ. ಪೊಲೀಸರಿಂದ ಮನೆ ಭೇಟಿ ಮತ್ತು ಸಂಪರ್ಕ ಕೂಡ ಮಾಡಲಾಗುತ್ತದೆ. ಇದಕ್ಕೆ ಆಸರೆ ಯೋಜನೆ ಅಂತ ನೀಡಿದ್ದಾರೆ. ಇದು ಪೊಲೀಸ್ ಇಲಾಖೆ ಕಡೆಯಿಂದ ಆಸರೆ ಯೋಜನೆಯನ್ನು ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ ಯೋಜನೆಯನ್ನು ಅನುಷ್ಠಾನ ಮಾಡಿದೆ. ನಂತರದಲ್ಲಿ ಗ್ರಾಮ ಹಿರಿಯ ಕೇಂದ್ರ, ಗ್ರಾಮರ ಹಿರಿಯರ ಕೇಂದ್ರ ಅಂತ ಹೇಳ್ಬೋದು. ಘೋಷವಾಕ್ಯ ನೀಡಿದ್ದಾರೆ. ನಮ್ಮ ಹಿರಿಯರು ನಮ್ಮ ಗೌರವ ಎಂಬ ಒಂದು ಘೋಷವಾಕ್ಯ ನೀಡಿದ್ದಾರೆ. ಇದು ಹಳ್ಳಿಗಳಲ್ಲಿ ಹಿರಿಯರಿಗೆ ನೆಮ್ಮದಿಯ ತಾಣವಾಗಿದೆ ನೋಡಿ. ಇದು ಸಹಯೋಗ ಅಂದರೆ ಟಾಟಾ ಕಲಿಕಾ ಟ್ರಸ್ಟ್ ಸಹಯೋಗದಿಂದ ಈ ಒಂದು ಗ್ರಾಮ ಹಿರಿಯರ ಕೇಂದ್ರವನ್ನು ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇವು ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಒಂದು ಹೊಸ ಯೋಜನೆಗಳಾಗಿದ್ದಾವೆ ನೋಡಿ.
ಆಸರೆ ಯೋಜನೆ ಮತ್ತು ಗ್ರಾಮ ಹಿರಿಯರ ಕೇಂದ್ರ. ಇದಿಷ್ಟು ಏನಾಗಿತ್ತಪ್ಪ ಅಂತಂದರೆ ಪ್ರಮುಖ ಒಂದು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಆಗಿತ್ತು ನೋಡಿರಿ. ಈ ಒಂದು ವಿಡಿಯೋ ಎಷ್ಟಾಗಿತ್ತು ಅಂದರೆ ಕಮೆಂಟಲ್ಲಿ ಸೂಪರ್ ಅಂತ ಕಮೆಂಟ್ ಹಾಕಿ. ಓಕೆ, ವಿಡಿಯೋ ಎಷ್ಟಾಯ್ತದೆ ಸೂಪರ್ ಅಂತ ಕಮೆಂಟ್ ಹಾಕಿ. ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋಣ, ಕರೆಂಟ್ ಅಫೇರ್ಸ್ ಸಂಬಂಧಿಸಿದಂಥ ಮಾಹಿತಿ ತರೋಣ. ಜೊತೆಗೆ ನಾವು ಭೂಗೋಳಶಾಸ್ತ್ರ ಸಂಬಂಧಿಸಿದಂಥ ಟಾಪಿಕ್ ವೈಸ್ ಕ್ಲಾಸ್ ನಡೀತಾ ಇದೆ ನೋಡಿ, ಅದು ಪ್ಲೇ ಲಿಸ್ಟ್ನಲ್ಲಿ ಹಾಕ್ತಾಯಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ನೋಡಿ, ಆ ವಿಡಿಯೋ ಬಿಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ನಿಮಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬೇಕಾಗಿತ್ತಂದರೆ ಆ ಒಂದು ಸಬ್ಜೆಕ್ಟ್ ಹೆಸರು ಕೂಡ ಹಾಕಿ ಕಮೆಂಟಲ್ಲಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಆ ಒಂದು ಸಬ್ಜೆಕ್ಟ್ ಬಗ್ಗೆ ನೋಡೋಣ ಮಾಹಿತಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.